ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಬ್ರಹ್ಮಾಂಡದ ಸಂಕೇತ ಶಿವ. ಶಿವಲಿಂಗ ತ್ರಿಮೂರ್ತಿಗಳ ಸಂಕೇತವೂ ಹೌದು. ಲಿಂಗದಲ್ಲಿ ಕಾಣೋ ತಳಪಾಯ, ಪೀಠ, ಮೇಲಿನ ದುಂಡದಾದ ಆಕೃತಿಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರನನ್ನು ಕಾಣಲಾಗುತ್ತೆ. ಭಾರತದಲ್ಲಿ ಹಲವು ಶಿವಾಲಯಗಳು ಇವೆ. ನಾನಾ ಭಾಗಗಳಲ್ಲಿ ಇರೋ ಶಿವನ ದೇವಾಲಯಗಳು ಭಕ್ತರನ್ನು ಸದಾ ಆಕರ್ಷಿಸುತ್ತದೆ. 12 ಜ್ಯೋತಿರ್ಲಿಂಗಗಳ ದರ್ಶನ ಅದ್ಭುತ. ಇವಷ್ಟೇ ಅಲ್ಲ, ಇನ್ನೂ ಹಲವು ಶಿವನ ಆಲಯಗಳು ವಿಸ್ಮಯವಾದದ್ದು. ಅಮರನಾಥೇಶ್ವರ, ಕಾಶಿ ವಿಶ್ವೇಶ್ವರ, ಅರುಣಾಚಲೇಶ್ವರ, 5 ಆತ್ಮಲಿಂಗ ಸೇರಿದಂತೆ ಸಾವಿರಾರು ಶಿವಲಿಂಗ ಆಲಯಗಳಿವೆ. ಒಂದಕ್ಕಿಂತ ಒಂದು ಪವಾಡವಾಗಿದೆ. ಅದರಂತೆಯೇ ತಮಿಳುನಾಡಿನಲ್ಲಿರೋ ಶಿವಲಿಂಗ ಒಂದೇ ದಿನದಲ್ಲಿ 5 ಬಣ್ಣವನ್ನು ಬದಲಿಸೋ ಮೂಲಕ ದೈವ ಪವಾಡ ಕಣ್ತುಂಬಿಕೊಳ್ಳಬಹುದು. ಈ ವಿಶೇಷ ಮಹಾದೇವನ ದೇವಾಲಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ. ಪಂಚಭೂತ ಲಿಂಗಗಳು ದಕ್ಷಿಣ ಭಾರತದಲ್ಲಿ ಪ್ರಮುಖ ಪುಣ್ಯಕ್ಷೇತ್ರಗಳು. ಪ್ರಕೃತಿಯ ಪಂಚ ಅಂದರೆ 5 ಶಕ್ತಿಗಳಾದ ಗಾಳಿ, ನೀರು, ಬೆಂಕಿ, ಭೂಮಿ, ಆಕಾಶದಲ್ಲಿ ಲಿಂಗ ಪ್ರತಿಷ್ಠಾಪನೆಯಾಗಿದೆ. ಪಂಚಭೂತಗಳಲ್ಲಿ ಕಾಣೋ ಶಿವಲಿಂಗಗಳು ವಿಭಿನ್ನ ಹೆಸರುಗಳಲ್ಲಿ ಶಿವಭಕ್ತರಿಗೆ ದರ್ಶನ ನೀಡುತ್ತಿವೆ. ನೀರಿನ ಲಿಂಗ ಜಂಬುಲಿಂಗವಾಗಿ ತಮಿಳುನಾಡಿನ ತಿರುಚಿರಾಪಳ್ಳಿಯಲ್ಲಿ ಜಂಬುಕೇಶ್ವರ ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ. ಹಾಗೆ ತಿರುವಣ್ಣಾಮಲೈನಲ್ಲಿರುವ ಅರುಣಾಚಲೇಶ್ವರನನ್ನು ಅಗ್ನಿಲಿಂಗವಾಗಿ, ಆಂಧ್ರದಲ್ಲಿರುವ ಮಹಾಕ್ಷೇತ್ರ ಶ್ರೀ ಕಾಳಹಸ್ತಿಯಲ್ಲಿರೋ ಕಾಳಹಸ್ತೀಶ್ವರನನ್ನು ಗಾಳಿಯಲ್ಲಿ, ತಮಿಳುನಾಡಿನ ಕಾಂಚೀಪುರಂನಲ್ಲಿರೋ ಏಕಾಂಬರೇಶ್ವರನನ್ನು ಪೃಥ್ವಿ ಲಿಂಗವಾಗಿ, ಹಾಗೆ ಚಿದಂಬರಂನಲ್ಲಿರುವ ನಟರಾಜನನ್ನು ಆಕಾಶಲಿಂಗವಾಗಿ ಆರಾಧಿಸಲಾಗುತ್ತದೆ. ಇವಷ್ಟೇ ಅಲ್ಲ, ಭಾರತದಲ್ಲಿ ಎಷ್ಟೋ ಶಿವನ ಆಲಯಗಳು ತರ್ಕಕ್ಕೆ ನಿಲುಕದ್ದಾಗಿದೆ. ಇದೇ ರೀತಿ ವಿಸ್ಮಯದ ಗುಡಿಯಾಗಿರೋ ತಮಿಳುನಾಡಿನ ನಲ್ಲೂರಲ್ಲಿರೋ ಶಿವಲಿಂಗದ ಬಗ್ಗೆ ತಿಳಿಯೋಣ. ತಮಿಳುನಾಡಿನಲ್ಲೇ ಹೆಚ್ಚು ಶಿವಾಲಯಗಳನ್ನು ಕಾಣಬಹುದು. ಅದರಲ್ಲಿ ತಂಜಾವೂರು ಜಿಲ್ಲೆಯಲ್ಲಿರೋ ನಲ್ಲೂರು ಎಂಬ ಊರಲ್ಲಿ ಕಲ್ಯಾಣ ಸುಂದರೇಶ್ವರ ದೇವರು ಭಕ್ತರಿಗೆ 5 ಬಣ್ಣಗಳಲ್ಲಿ ದರ್ಶನ ನೀಡುವುದು ತುಂಬಾ ವಿಶೇಷ. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ 24 ನಿಮಿಷದವರೆಗೂ ರಾಗಿ ಬಣ್ಣದಲ್ಲಿ, ಹಾಗೆ 8 ಗಂಟೆ 25 ನಿಮಿಷದಿಂದ 10 ಗಂಟೆ 48 ನಿಮಿಷದವರೆಗೂ ತಿಳಿ ಕೆಂಪು, 10 ಗಂಟೆ 49 ನಿಮಿಷದಿಂದ 1 ಗಂಟೆ 12 ನಿಮಿಷದವರೆಗೂ ಬಂಗಾರದ ಬಣ್ಣ, ನಂತರ 1 ಗಂಟೆ 13 ನಿಮಿಷದಿಂದ 3 ಗಂಟೆ 36 ನಿಮಿಷದವರೆಗೂ ಹಸಿರು ಬಣ್ಣ, ಹಾಗೆ 3 ಗಂಟೆ 37ರಿಂದ ಸಂಜೆ 6 ಗಂಟೆಯ ತನಕ ನಮ್ಮ ಮನಸ್ಸಲ್ಲಿ ಯಾವ ಬಣ್ಣ ಊಹಿಸುತ್ತೇವೋ ಅದೇ ಬಣ್ಣದಲ್ಲಿ ಶಿವಲಿಂಗ ದರ್ಶನವಾಗುತ್ತದೆ. ಈ ರೀತಿ 5 ಬಣ್ಣಗಳಲ್ಲಿ ಪರಮಾತ್ಮನನ್ನು ಕಣ್ತುಂಬಿಕೊಳ್ಳಬಹುದು. ಸಾವಿರಾರು ವರ್ಷಗಳಿಂದಲೂ ಭಕ್ತರಿಗೆ 5 ಬಣ್ಣಗಳಲ್ಲಿ ಪರಮಾತ್ಮನ ದರ್ಶನವಾಗುತ್ತಿದೆ. ಇನ್ನು ಈ ದೇವಾಲಯದಲ್ಲಿರೋ ಬಿಲ್ವಪತ್ರೆ ಮರವನ್ನು ಆದಿಮರ ಅಂದರೆ ಭೂಮಿ ಹುಟ್ಟಿದಾಗಿನಿಂದ ಇದೆ ಎಂದು ನಂಬಲಾಗಿದೆ. ಬೆಳಗ್ಗೆ 5:30ರಿಂದ ರಾತ್ರಿ 10 ಗಂಟೆಯವರೆಗೂ ದೇವಾಲಯ ತೆರೆದಿರುತ್ತೆ. ಲಿಂಗದ ಹಿಂದೆ ಶಿವ ತನ್ನ ಸತಿ ಗಿರಿಸುಂದರಿ ಜೊತೆ ಇರುವುದನ್ನು ಕಾಣಬಹುದು. ಹಾಗೆ ಎಡ ಬಲಭಾಗದಲ್ಲಿ ವಿಷ್ಣು ಬ್ರಹ್ಮನನ್ನು ಸಹ ನೋಡಬಹುದು. ಇಲ್ಲಿರೋ ಕಲ್ಯಾಣ ಸುಂದರೇಶ್ವರನ ದರ್ಶನ ಮಾಡಿದರೆ ವಿವಾಹ ಯೋಗ ಕೂಡಿ ಬರುತ್ತದೆ ಎಂಬ ನಂಬಿಕೆ ಇದೆ. ಇದು ಅತ್ಯಂತ ಪ್ರಾಚೀನ ದೇವಾಲಯವಾಗಿದ್ದು ನೆಲಮಹಡಿಯಲ್ಲಿ ಕಾಳಿಯೂ ಇದ್ದು ಹಲವು ದೇವರುಗಳನ್ನು ಕಲ್ಯಾಣಿ ಮರ ಗೋಪುರದಲ್ಲಿ ದರ್ಶಿಸಬಹುದು. ಜೀವನದಲ್ಲಿ ಒಮ್ಮೆಯಾದರೂ ದರ್ಶಿಸಲೇಬೇಕಾದ ವಿಸ್ಮಯದ ದೇವಾಲಯ ಇದಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.